ಈ ನಾಡು ಕಂಡ ಅಪರೂಪದ ರಾಜಕಾರಣಿಯಾಗಿರುವಂತಹ ಈಶ್ವರ್ ಬಿ ಖಂಡ್ರೆ ಅವರಿಂದ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಸಾಕ್ಷಿಕತ್ವದ ಮೇಲಕ ಇಂಡಿಯನ್ ವೇದಿಕೆಯ ಮೇಲೆ ಉದ್ಯುಕ್ತವಾಗಿ ಮಹಾಸಮಿತಿಯವರ ಭಾವಚಿತ್ರದ ಬಿಡುಗಡೆಯನ್ನ ಅನಾವರಣಗೊಳಿಸ್ತಾ ಇದ್ದಾರೆ. ಅವರಿಗೆ ಅನಂತ ವಂದನೆ, ಅಭಿನಂದನೆಗಳು. ವಿಶ್ವಗುರು ಬಸವಣ್ಣನವರಿಗೂ ಎಲ್ಲ ಮಹಾಪುರುಷರಿಗೆ ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಇವತ್ತು ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ. ಈ ಸಮ್ಮೇಳನದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗದ್ಗುರುಗಳಾದಂಥ ಶ್ರೀಮದ್ ರಂಭಾಪುರಿ ವೀರ ಶ್ರೀನಿವಾಸನಾಥೀಶ್ವರ ಶ್ರೀ 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 108 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶ ಕೇಂದ್ರ ಶಿವಾಚಾರ್ಯ ಬಾಳೆಹೊನ್ನೂರು ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಕೇಂದ್ರ ಬಿಂದುಗಳು ನಮ್ಮೆಲ್ಲರಿಗೆ ಯಾವಾಗಲೂ ಮಾರ್ಗದರ್ಶನ ಮಾಡುವಂತವರು, ನೇತೃತ್ವ ವಹಿಸಿರುವ ಪರಮಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸುಮಾರು ಜನ ಹರಗುರು ಚರಮೂರ್ತಿಗಳು ಪೂಜ್ಯರೆಲ್ಲ ಆಸೀನರಾಗಿದ್ದಾರೆ. ಅವರೆಲ್ಲರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಉದ್ಘಾಟಕರಾಗಿ ಮಾನ್ಯ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಬರಬೇಕಾಗಿತ್ತು. ಅವರ ಪ್ರತಿನಿಧಿಯಾಗಿ ಮಾನ್ಯ ವಿಜೇಂದ್ರ ಅವರು ಮಾತನಾಡಿ ನಿರ್ಗಮಿಸಿದ್ದಾರೆ. ಶಾಸಕರಾದಂತಹ ಶರಣು ಸಲ್ಗರ್ ಅವರು ಇದರ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವೇದಿಕೆ ಮೇಲೆ ಇವತ್ತು ಶ್ರೀಮತಿ ಮಾಲಾ ನಾರಾಯಣರಾವ್ ಇದ್ದಾರೆ. ನಮ್ಮ ನಗರಸಭೆಯ ಅಧ್ಯಕ್ಷರಾದಂತ ಸಗಿರೊತ್ತಿನವರಿದ್ದಾರೆ, ಶಿವಶರಣಪ್ಪ ಸಿರಿಯವರಿದ್ದಾರೆ, ಶಿವರಾಜ್ ಶೆಟ್ಟಿ ಅವರಿದ್ದಾರೆ, ಜಗನ್ನಾಥ್ ಪಾಟೀಲ್ ಅವರಿದ್ದಾರೆ, ಸುನೀಲ್ ಪಾಟೀಲ್ ಅವರು, ಚನ್ನಬಸವ ಬಳತೆ ಅವರು, ಬಸವರಾಜ್ ಕೋರ್ಕೆ ಅವರಿದ್ದಾರೆ, ಇಲ್ಲಿ ಶರಣು ಅವರು, ರವಿ ಅವರು, ಬಾಲಾಜಿ ಅವರು, ಅಲ್ಲಿ ನಮ್ಮ ನೀಲಕಂಠ ರಾಠೋಡ್ ಅವರು, ದಾವೂದ್ ಅವರು, ಮನೋಜ್ ಅವರು, ಸುಮಾರು ಜನ ಇದ್ದೀರಿ. ಇಲ್ಲಿ ಬಂದಂತ ಮೇಘರಾಜ್ ಅವರು ಕಾಣಿಸ್ತಾ ಇದ್ದಾರೆ. ಎಲ್ಲ ಉಪಸ್ಥಿತರಿರುವಂತ ರಂಭಾಪುರಿ ಪೂಜ್ಯರ ಎಲ್ಲ ಭಕ್ತಾದಿಗಳ ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯಂದಿರೆ, ತಾಯಂದಿರೆ, ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತೇನು ಪೂಜ್ಯ ರಂಭಾಪುರಿ ಜಗದ್ಗುರುವರ ಈ ಒಂದು ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಪ್ರಾರಂಭ ಆಗಿದೆ. ಇವತ್ತು ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಇಡೀ ದೇಶದಲ್ಲಿ ವಿಶ್ವದಾದ್ಯಂತ ನಾವು ವಿಜಯದಶಮಿ ಆಚರಣೆ ಮಾಡ್ತೇವೆ. ದಸರಾ, ದಸರಾ, ವಿವಿಧ ರೀತಿಯಲ್ಲಿ ನವರಾತ್ರಿ ಉತ್ಸವ, ಈ ಉತ್ಸವ ನಾವೇನು ಆಚರಣೆ ಮಾಡ್ತೀವಿ ಇದಕ್ಕೆ ತನ್ನದೇ ಆದಂತಹ ಒಂದು ಹಿನ್ನೆಲೆ ಇದೆ, ಇದಕ್ಕೆ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ.
ಇವತ್ತು ದಸರಾ ಅಂದ್ರೆ ನಾವೆಲ್ಲ ವಿಜಯೋತ್ಸವದ ಸಂಕೇತ ಅಂತ ಹೇಳ್ಬೋದು. ಈ ಉತ್ಸವ, ಈ ಹಬ್ಬ ಕರ್ನಾಟಕಕ್ಕೆ ದಸರಾಗೆ ಬಹಳ ಅವಿನಾಭಾವದಂತ ಒಂದು ಸಂಬಂಧ ಇದೆ. 500 ವರ್ಷಗಳ ಇತಿಹಾಸ. ವಿಜಯನಗರ ಅರಸರವರು ಈ ದಸರಾ ಉತ್ಸವ ಪ್ರಾರಂಭ ಮಾಡಿ ಅದಾದ್ಮೇಲೆ ಮೈಸೂರು ಅರಸರು ಈ ದಸರಾ ಮಹೋತ್ಸವಕ್ಕೆ ಒಂದು ವಿಶ್ವವಿಖ್ಯಾತಿಯನ್ನು ತಂದುಕೊಟ್ರು. ಇಡೀ ಜಂಬೂ ಸವಾರಿ ನಡೀತದೆ. ಇವತ್ತು ಚಾಮುಂಡೇಶ್ವರಿ ಆರಾಧನೆ ಮಾಡುವಂಥದ್ದು. ಅಂಬಾರಿಯಲ್ಲಿ ಅವರೇನು ಇವತ್ತು ಸವಾರಿ ನೋಡ್ಲಿಕ್ಕೆ 4 ಕಣ್ಣು ಸಾಲದು. ಇವತ್ತು ಸುಮಾರು ಜನ ವಿದೇಶಿಗರು ಸಹಿತ ಅಲ್ಲಿಗೆ ಬಂದು ಆ ಒಂದು ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಆತ್ಮೀಯ ಬಂಧುಗಳ, ಇವತ್ತು ನಾವೆಲ್ಲ ನೋಡಿದ್ದೇವೆ, ದಸರಾ ನವರಾತ್ರಿ ಉತ್ಸವ ಅಂದ್ರೆ ಆದಿಶಕ್ತಿಯ ಒಂದು ಆರಾಧನೆ. ಆದಿಶಕ್ತಿ ಅಂತ ಹೇಳಿದ್ರೆ ದೇವಿ ಆರಾಧನೆ. ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಬಹಳ ಪ್ರಾತಿನಿಧ್ಯ ಕೊಟ್ಟಿದ್ದೇವೆ ನಾವು. ಬಹಳ ಅವರಿಗೆ ದೇವಿಯಂತೆ ಕಾಣ್ತೀವಿ. ಮಹಾದೇವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಿಂದೆ ಇದೇ ಬಸವ ಕಲ್ಯಾಣದಲ್ಲಿ ಪ್ರಥಮವಾಗಿ ಬಸವಾದೀಶರು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಇತಿಹಾಸ ನೋಡಿದ್ರೆ ಈ ಒಂದು ದಸರಾ ಉತ್ಸವದ ಮುಖಾಂತರ ನಾವೇನು ದೇವಿ ಆರಾಧನೆ ಮಾಡ್ತೀವಿ, ಅದರಲ್ಲಿ ವಿಶೇಷವಾಗಿ ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ. ಅಂದರೆ ಇವತ್ತೇನು ಒಂದ ಆ ಸಂದರ್ಭದಲ್ಲಿ ಒಂದು ವರವನ್ನು ಪಡೆದುಕೊಂಡು ಮಹಿಷಾಸುರ ರಕ್ತ ಬೀಜಾಸುರ ರಾಕ್ಷಸರೆಲ್ಲರೂ ಲೋಕಕ್ಕೆ ಲೋಕ ಕಲ್ಯಾಣಕ್ಕೆ ಕಂಟಕವಾಗಿ ಎಲ್ಲರಿಗೆ ಸಮಸ್ಯೆ ಆಗಿದಂತಹ ಸಂದರ್ಭದಲ್ಲಿ ದೇವಿಯ ರೂಪದಲ್ಲಿ ಎಲ್ಲ ಶಿವ, ಬ್ರಹ್ಮ, ವಿಷ್ಣು, ಮಹೇಶ ಎಲ್ಲ ದೇವಿ ದೇವತೆಗಳ ಆಯುಧಗಳನ್ನು ತೆಗೆದುಕೊಂಡು ಇವತ್ತು ರಾಕ್ಷಸನ ಮಹಿಷಾಸುರ ಮರ್ದಿನಿ ಅಂತ ಹೇಳ್ತೀವಿ. ಇವತ್ತು ಮರ್ದಿನಿ ಮಾಡಿದಂಥದಕ್ಕೆ ಅದೇ ವಿಜಯದಶಮಿ ಅನ್ನುವಂತ ಒಂದು ರೀತಿಯಲ್ಲಿ ನಾವು ನೋಡ್ತೀವಿ. ಇವತ್ತು ಇದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಇವತ್ತು ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣ ಒಬ್ಬ ಮಹಿಳೆಯನ್ನು ದೇವಿಯನ್ನು ಅಪಹರಣ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಲಂಕಾಕ್ಕೆ ಹೋಗಿ ಆ ರಾವಣನನ್ನು ವಧ ಮಾಡಲಾಗ್ತದೆ. ಅದೇ ರೀತಿಯಲ್ಲಿ ಮಹಾಭಾರತದಲ್ಲಿ ಸಹಿತ ಅರ್ಜುನನು ವನವಾಸ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಬನ್ನಿ ಮಂಟಪದಲ್ಲಿ ನಿತ್ಯ ಶಸ್ತ್ರಾಸ್ತ್ರಗಳಿಗೆ ಪೂಜೆ ಮಾಡಿ ಇವತ್ತು ತಂದು ಕೌರವರ ಮೇಲೆ ಯುದ್ಧವನ್ನು ಗೆಲ್ಲುತ್ತಾನೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕೆಡುಕಿನ ಮೇಲೆ ಒಳಿತಿನ ವಿಜಯ. ನಾವೆಲ್ಲ ಅಸತ್ಯದಿಂದ ಸತ್ಯದ ಕಡೆ ಹೋಗ್ಬೇಕು, ಅಧರ್ಮದಿಂದ ಧರ್ಮದ ಕಡೆ ಹೋಗ್ಬೇಕು. ನಾವೆಲ್ಲ ಕಗ್ಗತ್ತಲೆಯಿಂದ ಬೆಳಕಿನ ಕಡೆ ಹೋಗ್ಬೇಕು. ಅಂದರೆ ಈ ದಸರಾ ಏನ್ ಸಂಕೇತಪ್ಪ ಅಂತ ಹೇಳಿದ್ರೆ, ಇದು ನಾವೆಲ್ಲರೂ ಶರನ್ನವರಾತ್ರಿ ಮಾಡ್ತೀವಿ. 9 ದಿವಸ ದೇವಿ ಆರಾಧನೆ ಮಾಡಿ 10ನೇ ದಿವಸ ವಿಜಯದಶಮಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸನ್ಮಾರ್ಗದತ್ತ ಹೋಗ್ಬೇಕು ಅನ್ನುವಂತ ಉದ್ದೇಶ. ಇವತ್ತು ನೋಡಿ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಆಲೋಚನೆ ಮಾಡಬೇಕು, ಯಾರು ಒಳ್ಳೆಯವರು ಯಾರು ಕೆಟ್ಟಪ್ಪ, ಯಾರು ದುಷ್ಟರು ಯಾರು ಶಿಷ್ಟರು. ಈ ಆಧುನಿಕ ಯುಗದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುವುದರಲ್ಲಿ ಏನು ಅರ್ಥ ಇಲ್ಲ. ನಾವು ಆಲೋಚನೆ ಮಾಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀವಿ? ನಾವು ಪೂಜ್ಯರು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವಾ? ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯದು ಇದೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೆಟ್ಟದ್ದು ಇದೆ. ಯಾವ ಜಾಸ್ತಿ ಕೆಟ್ಟ ಮಾಡಿದ್ರೆ ಕೆಟ್ಟವನಾರೆ ಅಂತಾರೆ, ಒಳ್ಳೇದ್ ಮಾಡಿದ್ರೆ ಒಳ್ಳೆಯವನಾರೆ ಅಂತ ಹೇಳ್ತಾರೆ. ಎಲ್ಲವನ್ನೂ ಒಳ್ಳೇದೇ ಮಾಡ್ಲಿಕ್ಕೆ ಆಗೋದಿಲ್ಲ. ಇವರು ಬಹಳ ಕೆಲವೇ ಜನ ಅತಿ ವಿಲಾಸಗಳ ಜನ ಇದ್ದಾರೆ. ಯಾರು ನಡೆದಾಡುವ ದೇವರ ತರ ನಿಷ್ಕಲ್ಮಶವಾಗಿ ಯಾವಾಗಲೂ ತಮ್ಮ ಬದುಕನ್ನು ಬದುಕ್ತಾರೆ. ಈಗ ಇವತ್ತು ನಾವೆಲ್ಲ ಪೂಜೆ
ಪೂಜ್ಯರ ಸಾನ್ನಿಧ್ಯದಲ್ಲಿ ನಮ್ಮಲ್ಲಿ ಏನು ಇವತ್ತು ಕೆಡಕುಗಳಿದ್ದಾವೆ, ಎಲ್ಲ ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದು. ನಮ್ಮಲ್ಲಿರುವಂತಹ ಸ್ವಾರ್ಥ, ಅನ್ಯಾಯ, ನೀತಿ, ವಂಚನೆ ಈ 10 ದುರ್ಗುಣಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು, ಒಳ್ಳೆ ದಾರಿಗೆ ಹೋಗ್ಬೇಕು ಅನ್ನುವಂತ ಸಂಕಲ್ಪವನ್ನು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನಾಡಲಿಕ್ಕೆ ಬಯಸ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ನೋಡ್ತಾ ಇದ್ದಾರೆ, ಇದೊಂದು ಧರ್ಮ ಸಭೆ. ಧರ್ಮವೂ ರಕ್ಷಿತೇ ರಕ್ಷಿತ ಅಂತ ಹೇಳ್ತಾರೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ರಕ್ಷಣೆ ಮಾಡ್ತಾರೆ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಸತ್ಯ, ಧರ್ಮ ಅಂದ್ರೆ ನ್ಯಾಯ, ಧರ್ಮ ಅಂದ್ರೆ ನೀತಿ, ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ, ತಂದೆ ತಾಯಿಗಳ ಗುರುಗಳ ಸೇವೆ ಮಾಡುವುದೇ ಧರ್ಮ, ಹಸಿದು ಬಂದಂತವರಿಗೆ ಅನ್ನ ಹಾಕುವುದೇ ಧರ್ಮ. ಇವತ್ತು ಬಡವರ ಯಾರ ಕಷ್ಟದಲ್ಲಿದ್ದಾರೆ ಅಂತವರ ಕಣ್ಣೀರು ಒರೆಸೋದೇ ಧರ್ಮ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತು ಏನ್ ನಡೀತಾ ಇದೆ? ನಾವೆಲ್ಲ ಆಧುನಿಕತೆ ಇದೆ, ಭೌತಿಕ ಸುಖದತ್ತ ಹೋಗ್ತಾ ಇದ್ದೀವಿ. ಹೇಗಾದ್ರೂ ಮಾಡಬೇಕು, ಹಣ ಗಳಿಸ್ಬೇಕು, ಹೇಗಾದ್ರೂ ಮಾಡಬೇಕು, ಯಶಸ್ಸು ಪಡಿಬೇಕು, ಹೇಗಾದ್ರೂ ಮಾಡಬೇಕು, ಕೀರ್ತಿ ಪಡಿಬೇಕು. ಈ ಒಂದು ಭರದಲ್ಲಿ ಸ್ವಾರ್ಥದಿಂದ ಮನುಷ್ಯ ಏನಾಗಿದ್ದಾನೆ, ನಾವು ದಾನವರಾಗ್ಬಿಟ್ಟಿದ್ದೀವಿ, ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ. ಈ ಕಾರಣಕ್ಕಾಗಿ ದಿನ ಬೆಳಿಗ್ಗೆ ಇದ್ರೆ ಪತ್ರಿಕೆ ನೋಡಿ, ನೀವು ಪತ್ರಿಕೆಯಲ್ಲಿ ದಿನನಿತ್ಯ ಒಂದಾದ್ರೂ ಒಂದು ಸುದ್ದಿ ಇದ್ದೇ ಇರ್ತದೆ. ಏನಪ್ಪ, ಅಣ್ಣನೇ ತಮ್ಮನನ್ನು ಕೊಲೆ ಮಾಡಿದ, ಮಕ್ಕಳೇ ತಂದೆ ತಾಯಿಗಳನ್ನು ಕೊಲೆ ಮಾಡಿದ್ರು, ಮೊಮ್ಮಗನೇ ಅಜ್ಜನನ್ನು ನಶೆ ಮಾಡಲಿಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಸಾಯಿಸಿದ. ಯಾವುದಕ್ಕೆ? ಆಸ್ತಿಗಾಗಿ, ದುಡ್ಡಿಗಾಗಿ, 1 ಇಂಚು ಜಾಗಕ್ಕಾಗಿ. ಇವತ್ತು ನಮ್ಮನ್ನೇ ಹುಡುಕಾಡ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಇವತ್ತೇನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳ್ತೀವಿ. ಅದನ್ನು ನಡಿಬೇಕಲ್ಲ. ಅದರ ಪ್ರಕಾರ ಎಲ್ಲಿದೆ ಧರ್ಮ, ಎಲ್ಲಿದೆ ಶಾಂತಿ? ಇವತ್ತು ನೀವು ನಿಮ್ಮವರಿಗೆ ಪ್ರೀತಿ ಮಾಡಲ್ಲ. ಇವತ್ತು ಹೇಳಿದ್ರು, ಬಸವಣ್ಣವರು ಹೇಳ್ತಾರೆ, ಇವನಾರುವ ನಿಲ್ಲಿಸಿದ್ರಯ್ಯ, ಇವ ನಮ್ಮ ಮನೆ ಮೇಲೆ ಸರಿಯ ಅಂತ. ಇವತ್ತು ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳೋರು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನೀವು ಬಸವದತ್ತ ಹೇಳುವಂತವ್ರು ನಮ್ಮವರೇ ನಮ್ಮವರಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ನಮ್ಮವಂತರಪ್ಪ. ಇವತ್ತು ಆಲೋಚನೆ ಮಾಡ್ಬೇಕಲ್ಲ, ಅಷ್ಟೇ ಕೇಳ್ಬೇಕಲ್ಲ. ನಾನು ಇಂಡಿಯಲ್ಲಿ ಇವತ್ತು ಏನ್ ನಡೀತಾ ಇದೆ, ನಮ್ಮ ಯುವಕರು ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರ ಮನಸ್ಸು ಮಾಡಿದ್ರೆ ಏನೋ ಒಂದು ಪರಿವರ್ತನೆ ಆಗ್ತದೆ, ಏನೇ ಒಂದು ಬದಲಾವಣೆ ಆಗ್ತದೆ. ಯುವಕರು ಬಹಳ ಪ್ರತಿಭಾವಂತರಿದ್ದಾರೆ. ನಮ್ಮವರು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, IAS IPS ಆಗಿದ್ದಾರೆ, ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಆದರೆ ಇವತ್ತು ಅವರಿಗೆ ಧಾರ್ಮಿಕ ಸಂಸ್ಕಾರ ಇಲ್ಲದೆ ಇದ್ದ ಕಾರಣ ಪಾಶ್ಚಿಮಾತ್ಯ ರಾಷ್ಟ್ರ ಅನುಕರಣೆ ಮಾಡು ಇವರೇನಾಗ್ತಾ ಇದ್ದಾರೆ, ಇವರು ನಶೆಬಾಜರಾಗ್ತಾ ಇದ್ದಾರೆ, ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ, ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಹೀಗಾಗಿ ಅವರ ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದಾರೆ. ಇವತ್ತು ಎಲ್ಲಿ ಇವತ್ತಿನ ಕಾಲದಲ್ಲಿ 1-2 ಮಕ್ಕಳು ಆ ತಂದೆ ತಾಯಿಗಳು ಪರಿಶ್ರಮ ಮಾಡಿ ನನ್ನ ಮಗನಿಗೆ ದೊಡ್ಡ ಮನುಷ್ಯನಾಗಿ ಮಾಡಬೇಕು ಅಂತ ಹೇಳಿ ಅವರೇನು ಅಪೇಕ್ಷೆ ಇಟ್ಕೊಳ್ತಾರೆ, ಆ ಎಲ್ಲ ಅಪೇಕ್ಷಾ ಇವತ್ತಿನ ದಿವಸ ಸಂಪೂರ್ಣವಾಗಿ ನಾಶ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ, ಭ್ರಮನಿರಸನ ಆಗುವಂಥದ್ದು ನೋಡ್ತಾ ಇದ್ದೇವೆ. ಇದಕ್ಕೆ ಆತ್ಮೀಯರೇ, ಆ ಯುವಕರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂದ್ರೆ ಇವತ್ತು ಜಗದ್ಗುರುಗಳ ಆಶೀರ್ವಚನ ಬೇಕು, ಸಂಸ್ಕಾರ ಬೇಕು. ಅವ್ರಿಗೆ ಒಳ್ಳೆಯ ರೀತಿಯಿಂದ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರಿಲಿ ತನ್ನತನ ಇರಬೇಕು ಅಂತ ಹೇಳಿದ್ರೆ ಇವತ್ತು ಅವರು ಇರುವಂತಹ ಪರಂಪರೆ, ತಂದೆ ತಾಯಿ ಏನಿದೆ ಮೊದಲಿನ ಸಂಸ್ಕಾರ ಸಂಸ್ಕೃತಿ ಅವೆಲ್ಲವನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಯಾವ ರೀತಿಯಲ್ಲಿ ನೋಡಿ ನಾವೆಲ್ಲ ದಸರಾದಲ್ಲಿ
ದೇವಿ ಆರಾಧನೆ ಮಾಡ್ತೀವಿ. ಬರೀ ನಮ್ಮಲ್ಲಿ ಇಷ್ಟ ಇದೆ, ಅನೇಕ ರೀತಿಯಲ್ಲಿ ನಾವು ಚಾಮುಂಡೇಶ್ವರಿ ದೇವಿಗೆ ಮಾಡ್ತೀವಿ, ದುರ್ಗಾ ದೇವಿಗೆ ಮಾಡ್ತೀವಿ, ಕಾಳಿ ದೇವಿಗೆ ಮಾಡ್ತೀವಿ, ಎಲ್ಲ ವಿವಿಧ ರೀತಿಯಲ್ಲಿ. ಇವತ್ತು ಅದೇ ವೆಸ್ಟ್ ಬೆಂಗಾಲ್ ನೋಡಿ, ನಾವು ಯಾವ ರೀತಿಯಲ್ಲಿ ಗಣೇಶೋತ್ಸವ ಆಚರಣೆ ಮಾಡ್ತೀವಿ ಅದೇ ರೀತಿಯಲ್ಲಿ ಪಂಡಾಲ್ ಹಾಕಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ದೇವಿಯ ಆರಾಧನೆ ಮಾಡ್ತಾರೆ. ಇವತ್ತು ಹೀಗಾಗಿ ನಾವೆಲ್ಲರೂ ಮಹಿಳೆಯರ ಬಗ್ಗೆ ಯಾವಾಗ ನಾವು ಪೂಜೆನೇ ಭಾವನೆ ಕೊಡ್ತೀವಿ ಅಂತ ಹೇಳಿದ್ರೆ, ಇಂದಿನ ದಿನಮಾನಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಂತವರು ಸೇರಿಕೊಂಡು ಯಾವ ರೀತಿಯಲ್ಲಿ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಅತ್ಯಾಚಾರ ಮಾಡುವಂಥದ್ದು, ಅವ್ರಿಗೆ ಹೀಯಾಳಿಸುವಂಥದ್ದು, ಅವ್ರಿಗೆ ಕೆಟ್ಟದಾಗಿ ನಡ್ಕೊಂಡು ಹೋಗುವಂಥದ್ದು, ಲಕ್ಷಣ ಇಲ್ಲ ಇರುವಂಥದ್ದು. ಏನ್ ಬರೀ ನಾವು ಆರಾಧನೆ ಮಾಡಿದ್ರೆ ಪೂಜೆ ಮಾಡಿದ್ರೆ ಸಾಕ? ಅದ್ರ ಬಗ್ಗೆ ನಡಿಬೇಕಲ್ಲ. ಮಹಿಳೆಯರ ಸುರಕ್ಷತೆ ಬಗ್ಗೆ, ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಗಮನ ಹರಿಸಬೇಕು ಅನ್ನೋಂಥದ್ದು. ಇದೇನು ನಮಗೆ ತೋರಿಸ್ಕೊಡ್ತಾರೆ ಸಂಕೇತ ಏನೇನಪ್ಪ ಅಂದ್ರೆ, ಮಹಿಳೆ ಅಬಲೆ ಅಲ್ಲ, ಮಹಿಳೆ ಶಕ್ತಿಯ ಸ್ವರೂಪಿಣಿ ಅಂತ. ಮಹಿಳೆ ಮನಸ್ಸು ಮಾಡಿದ್ರೆ ಬೇಕು. ಇವತ್ತು ನಾವೆಲ್ಲ ಇದ್ದೀವಿ, ಈ ಸ್ಥಾನದಲ್ಲಿ ಇದ್ದೀವಿ, ಎಲ್ಲ ಹೇಳ್ತಾ ಇದ್ದೀವಿ ಅಂದ್ರೆ ನಮಗೆ ಜನ್ಮ ಕೊಟ್ಟಂಥದ್ದು ಒಬ್ಬ ಮಹಿಳೆಯರೇ, ನಮ್ಮ ತಾಯಿ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ರಾತ್ರಿ ಬಂಧುಗಳೇ, ಇವತ್ತೇನು ಶರನ್ನವರಾತ್ರಿ ಈ ಉತ್ಸವ 10 ದಿವಸದ ಇವತ್ತು ಕಾರ್ಯಕ್ರಮ. 7ನೇ ದಿವಸ ಸರಸ್ವತಿ ಪೂಜೆ ಮಾಡ್ತೀವಿ, 8ನೇ ಲಕ್ಷ್ಮೀ ಪೂಜೆನೂ ಆಗ್ತದೆ, 8ನೇ ದಿವಸ ನಮಗೆ ದುರ್ಗೆ ಪೂಜೆ ಇಲ್ಲ. ನಮ್ಮಲ್ಲಿ ಇವತ್ತು ಸರಸ್ವತಿ ಪೂಜೆನೂ ಮಾಡ್ತೀವಿ, ದುರ್ಗೆ ಪೂಜೆನೂ ಮಾಡ್ತೀವಿ, ಸಿಮೋಲ್ಲಂಘನ ಕೊನೆ ದಿವಸ ಮಾಡ್ತೀವಿ, ವಿಜಯದಶಮಿ ಅಂತ ಹೇಳಿ ಆಯುಧ ಪೂಜೆನೂ ಮಾಡ್ತೀವಿ. ಆಯುಧ ಪೂಜೆನೂ ಮಾಡ್ತೀವಿ ಅಂತ ಹೇಳಿದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಿರ್ಜೀವವಾದಂತ ಆಯುಧಗಳು. ಇವತ್ತು ಯಾವುದೇ ವಾಹನ ಇರ್ಬೋದು, ಸಲಕರಣೆಗಳಿರ್ಬೋದು, ರೈತರಿಗೆ ಬೇಕಾಗುವಂಥದ್ದು, ಉಪಯೋಗ ಆಗುವಂಥದ್ದು, ಕತ್ತಿ ಇರ್ಬೋದು. ಇದರ ಅರ್ಥ ಏನಪ್ಪ? ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇವತ್ತು ನಾವೇನು ನಮ್ಮ ಬದುಕಿನಲ್ಲಿ ನಮ್ಮ ಬದುಕು ಸರಿಸಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಅವೆಲ್ಲ ಉಪಯೋಗ ಆಗ್ತವೆ. ಅದಕ್ಕೆ ಒಂದು ಕೃತಜ್ಞತಾ ಭಾವ, ಉಪಕಾರ ಸ್ಮರಣೆ ಬೇಕಲ್ಲ. ಯಾರು ನಮ್ಗೆ ಉಪಕಾರ ಮಾಡ್ತಾರೆ ಅವ್ರ ಬಗ್ಗೆ ಸ್ಮರಣೆ ಮಾಡುವಂಥದ್ದು ಇವತ್ತು ಇದೊಂದು ಸಂಸ್ಕಾರ. ಇವತ್ತೆಲ್ಲಿದೆ ಉಪಕಾರ ಸ್ಮರಣೆ? ಇವತ್ತಿದೆ, ನಾಳೆ ಯಾರು. ಈ ರೀತಿಯಲ್ಲಿ ನಾವು ನಿರ್ಜೀವವಾದಂತಹ ವಸ್ತುಗಳಿಗೆ ಸಹಿತ ಇವತ್ತು ಪೂಜೆಯನ್ನು ಮಾಡ್ತೀವಿ, ಆಯುಧ ಪೂಜೆಯನ್ನು ಮಾಡ್ತೀವಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಐತಿಹಾಸಿಕವಾದಂತಹ ಕಾರ್ಯಕ್ರಮ, ಇದೊಂದು ಪವಿತ್ರವಾದಂತಹ ನಾಡು, ಬಸವಾದಿ ಶರಣರ ನಾಡು, ಪುಣ್ಯ ಪುರುಷರ ನಾಡು. ಎಲ್ಲ ಹಂತದಲ್ಲಿ ಇವತ್ತು ಪೂಜ್ಯರು ಅವರ ಒಂದು ದೈವಿ ಶಕ್ತಿಯಿಂದ ನಮ್ಮಲ್ಲಿರುವಂತಹ ಏನು ದಾರಿದ್ರ್ಯ ಇದೆ, ಈ ದಾರಿದ್ರ್ಯ, ದುಃಖ, ದುಮ್ಮಾನಗಳು ನಿವಾರಣೆ ಆಗಲಿ, ಸಹೋದರತ್ವ ಭಾವನೆ, ಸಾಮರಸ್ಯ ಭಾವನೆ ಎಲ್ಲರಲ್ಲಿ ಬೆಳೀಲಿ, ಆರ್ಥಿಕವಾಗಿ ಸಿರಿ ಸಂಪತ್ತು ಸಮೃದ್ಧ ಆಗಲಿ, ನಮ್ಮಲ್ಲಿರುವಂತಹ ಎಲ್ಲ ಜನರಿಗೆ ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನ ಕೊಡ್ಲಿ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಸಹೋದರರು ಅನ್ನುವಂತಹ ರೀತಿಯಲ್ಲಿ ಒಂದು ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲಿ ಶಾಂತಿ ಸಮಾಧಾನ ಇರ್ತದೆ, ಆ ಒಂದು ನಿಟ್ಟಿನಲ್ಲಿ ಧರ್ಮವನ್ನು ಉಳಿಸಿಕೊಂಡು ಸ್ವಧರ್ಮದಲ್ಲಿ ನಿಶ್ಚಯ ಇಕ್ಕಿ ಅನ್ಯ ಧರ್ಮದ ಬಗ್ಗೆ ಗೌರವ ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಮುಂದೆ ಸಾಗಿದ್ರೆ ಜೀವನ ಬಹಳ ಇವತ್ತು ಒಳ್ಳೆಯದಾಗ್ತದೆ, ಸುಂದರ ಭವಿಷ್ಯ ಬದುಕು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ಒಂದು ಮಾತನ್ನು ಹೇಳುತ್ತಾ, ಪೂಜ್ಯ ರಂಭಾಪುರಿ ಜಗದ್ಗುರುಗಳು ಯಾವಾಗಲೂ ಸಮುದಾಯಕ್ಕಾಗಿ ನಮಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಒಂದು ಲಿಂಗಾಯತ ವೀರಶೈವ ಎರಡು ಒಂದೇ ಅನ್ನುವಂತ ರೀತಿಯಲ್ಲಿ ಘೋಷಣೆ ಮಾಡಿ ಇವತ್ತು ಏನು ಸಮಾಜವನ್ನು ಒಗ್ಗೂಡಿಸುವಂತಹ ಕೆಲಸಕ್ಕೆ ಸಂಪೂರ್ಣವಾದಂತಹ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಹಿಂದೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು, ಶಾಮೂರಣ್ಣನವರು, ತಿಪ್ಪಣ್ಣನವರು, ಅನೇಕ ಹಿರಿಯರು, ಮಹಾಸಭೆ ಹಿಂದಿನ ಪದಾಧಿಕಾರಿಗಳೆಲ್ಲರೂ ಸೇರಿ
ಸಮಾಜ ಒಗ್ಗೂಡಿಸಿದ್ರೆ ಎಲ್ಲರನ್ನೂ ಒಪ್ಪಿಕೊಳ್ಳುವಂತ ಸಮಾಜ, ಎಲ್ಲರನ್ನೂ ಒಪ್ಪಿಕೊಳ್ಳುವಂತ ಸಮಾಜ, ಎಲ್ಲರಿಗೂ ನ್ಯಾಯ ಕೊಟ್ಟಂತ ಸಮಾಜ ಇವತ್ತು ಕವಲುದಾರಿಯಲ್ಲಿ ಇರಬಾರದು. ಇವತ್ತು ಬೇರೆ ಸಮುದಾಯಕ್ಕೂ ಸಹಿತ ಮಾರ್ಗದರ್ಶಿ ಆಗಬೇಕು. ನಮ್ಮ ಸಮುದಾಯ ಒಗ್ಗಟ್ಟಾದರೆ, ಬಲಿಷ್ಠ ಆದರೆ ಇತರರನ್ನು, ಹಿಂದುಳಿದವರನ್ನು, ಶೋಷಿತರನ್ನು ಸಹಿತ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ, ಆ ಶಕ್ತಿ ಈ ಒಂದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇದೆ. ಹೀಗಾಗಿ ಚಿತ್ರ ವಿಚಿತ್ರ ಆಗಿರುವಂತಹ ಈ ಒಂದು ಸಮುದಾಯವನ್ನು ಎಲ್ಲರೂ ಇರ್ತಾವೆ. ಭಿನ್ನಾಭಿಪ್ರಾಯಗಳು ಪರಿವಾರದಲ್ಲಿದೆ. ಸಣ್ಣ ಪುಟ್ಟ ದೌರ್ಬಲ್ಯಗಳನ್ನು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಸಮಾಜವನ್ನು ಸಂಘಟಿಸುವಂತದರ ಮುಖಾಂತರ, ಒಗ್ಗೂಡಿಸುವಂತದರ ಮುಖಾಂತರ ಒಗ್ಗಟ್ಟಿನಲ್ಲಿ ಬಲ ಇದೆ, ವಿಘಟನೆಯಲ್ಲಿ ದುರ್ಬಲತೆ ಇದೆ. ಹೀಗಾಗಿ ಒಗ್ಗಟ್ಟಾಗುವಂತಹ ರೀತಿಯಲ್ಲಿ ಯಾವತ್ತಿಗೂ ಮಾರ್ಗದರ್ಶನ ಮಾಡ್ತಾ ಇರಲಿ. ಅವರ ಆಶೀರ್ವಾದದಿಂದ ಈ ಭಾಗದಲ್ಲಿರುವಂತಹ ಎಲ್ಲರಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಸಿಗಲಿ ಅಂತ ಹೇಳಿ ಪೂಜ್ಯ ಎಲ್ಲಾ ಕೆಲಸ ಕಾರ್ಯಗಳಿಗೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ ಅಂತ ಹೇಳಿ ಆನೆ ಬಂದಿರಬಹುದು ಅಂತ ತಿಳ್ಕೊಂಡಿದ್ದೇನೆ. ಬಂದಿದೆ ಆನೆ ಬಂದಿದೆ. ಈಗ ಬಹಳ ಕಷ್ಟ ಆಯ್ತು. ಯಾಕಂದ್ರೆ ನಮ್ಗೆ ಆನೆ ಕೇಳಿದ್ರು ಕೊನೆ ಗಳಿಗೆಯಲ್ಲಿ ಒಂದು ಆನೆ ಕಳಿಸ್ಬೇಕು ಅಂದ್ರೆ ಅನಾರೋಗ್ಯ ಇತ್ತು. ಆಗಲ್ಲ ಸರ್ ಅಂತ ಬಂದು ಕಳಿಸ್ಕೊಟ್ರು. ಯಾವುದು ಆನೆ ಇಲ್ಲ ಸರ್. ದಸರಾಗೆ 14 ಆನೆ ಕಳಿಸಿದ್ದೇವೆ, ಶಿವಮೊಗ್ಗಕ್ಕೆ ಕಳಿಸಿದ್ದೇವೆ, ತುಮಕೂರ್ಗೆ ಹೋಗಿದ್ದೆ, ನೀವೇ ಹೇಳಿದ್ದೀರಿ, ನೀವೇ ಕಳಿಸಿದ್ದೀರಿ. ಈಗ ಒಂದು ಆನೆ ಅನಾರೋಗ್ಯ ಇತ್ತು, ಆಗೋದಿಲ್ಲ ಅಂದ್ರೆ ನಾವು ತುರ್ತಾಗಿ ನಮ್ಮ ಬಸವ ಕಲ್ಯಾಣ ಇದೆ, ಪೂಜ್ಯ ರಂಭಾಪುರಿ ಜಗದ್ಗುರುಗಳ ಶರನ್ನವರಾತ್ರಿ ಉತ್ಸವ ಇದೆ, ಆನೆ ಬರಲೇಬೇಕು ಅಂತ ಹೇಳಿ ನಾನು ಆದೇಶ ಕೊಟ್ಟಿದ್ದೆ. ಹೀಗಾಗಿ ಇವತ್ತು ಆನೆ ಬಂದಿದೆ. ಅದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಇದು 1ನೇ ದಿವಸ. ಮತ್ತೆ ಮುಂದೆನೂ ನನಗೆ ಸಮಯ ಇದ್ದಾಗ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ನಾವೆಲ್ಲರೂ ಸೇರಿ ಈ ಬಸವ ಕಲ್ಯಾಣ ಕ್ಷೇತ್ರವನ್ನು ಪವಿತ್ರ ಕ್ಷೇತ್ರ, ಅನುಭವ ಮಂಟಪ ಆಗ್ತಾ ಇದೆ. ಅದೇ ರೀತಿ ಎಲ್ಲಾ ರೀತಿಯಲ್ಲಿ ಎಲ್ಲಾ ದೇವಾಲಯಗಳು ಸಹಿತ ಈಗಾಗಲೇ ದೇವಾಲಯದವರಿಗೂ ಹೇಳಿದ್ದೇನೆ, ಅಧ್ಯಕ್ಷರು ಹೇಳಿದ್ದಾರೆ, ಹೆಚ್ಚಿನ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನಾವು ನೀವೆಲ್ಲರೂ ಸೇರಿ ಎಲ್ಲರ ಆಶೀರ್ವಾದದಿಂದ ಉಸ್ತುವಾರಿ ಸಚಿವನಾಗಿದ್ದಾರೆ. ಅರಣ್ಯ ಜೀವ ಪರಿಸ್ಥಿತಿ ಮತ್ತು ನಮ್ಮ ಪರಿಸರ ಇಲಾಖೆ ಸಚಿವನಾಗಿ ಅಲ್ಲಿ ಹೋಗ್ಬೇಕು. ನೀವು ಎಲ್ಲಿ ರಂಭಾಪುರಿ ಪೀಠಕ್ಕೆ, ಅಲ್ಲಿ ಎಲ್ಲಾ ಕಡೆ ಅರಣ್ಯ ಇದೆ. ಅತ್ಯಂತ ರಮಣೀಯವಾದಂತಹ ಪ್ರದೇಶ. ನಾನು ಯಾವಾಗಲೂ ಹೇಳ್ತೀನಿ, ಆ ಭಾಗದ ಜನ ಇವತ್ತು ಅದೃಷ್ಟವಂತರಿದ್ದಾರೆ ಅಂತ ಹೇಳಿ, ಪುಣ್ಯ ಮಾಡಿ ಬಂದಿದ್ದಾರೆ ಅಂತ. ಎಲ್ಲಾ ಕಡೆ ಹೆಸರು. ಈ ನಮ್ಮಲ್ಲೂ ಮಳೆ ಬರ್ತಾ ಇದೆ, ಬೆಳೆ ನಾಶ ಆಗಿದೆ, ಇಲ್ಲ ಅಂತಿಲ್ಲ, ಆದ್ರೂ ಹಸಿರಾದ್ರೆ ಹೆಚ್ಚಿಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆ ಭಾಗದಲ್ಲಿ ಜೀವ ವೈವಿಧ್ಯವಾದಂತಹ ತಾಣಗಳಿದ್ದಾವೆ. ಪಶ್ಚಿಮ ಘಟ್ಟ ಇದೆ. ಇದಕ್ಕೆ ಮನುಷ್ಯ ಬದುಕಬೇಕು ಅಂದ್ರೆ ಅರಣ್ಯ ಬೇಕು, ಜೀವ ವೈವಿಧ್ಯತೆ ಬೇಕು, ವನ್ಯಜೀವಿಗಳು ಬೇಕು. ಅಂದ್ರೆ ಮಾತ್ರ ಪ್ರಕೃತಿ ಪರಿಸರ ಸಮನ್ವಯವನ್ನು ಕಾಪಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ನಮ್ಮ ಮುಂದಿನ ಮಕ್ಕಳು ನಮಗೆ ಶಾಪ ಹಾಕುವಂತ ಪರಿಸ್ಥಿತಿ ಬರ್ತದೆ. ನೀರು ಬೇಕು. ಸರಿಯಾದ ಸಮಯಕ್ಕೆ ಏನಾಗ್ತಾ ಇದೆ, ಮಳೆ ಬೀಳೋದು ಜೂನ್ದಲ್ಲಿ ಬಂದಿಲ್ಲ, ಜುಲೈದಲ್ಲಿ ಬಂದಿಲ್ಲ. ಬಂತ ಜೂನ್ ಜುಲೈಲಿ ಕಡಿಮೆ ಬರ್ತಾ ಇಲ್ಲ. ಆಗಸ್ಟ್ ಅಲ್ಲಿ ನೋಡಿ, ಒಂದು ತಿಂಗಳಲ್ಲಿ ಬೀಳೋ ಮಳೆ ಒಂದು ವಾರ, ಒಂದು ವಾರದಲ್ಲಿ ಬೀಳೋ ಮಳೆ ಒಂದೇ ದಿವಸ. ಇದ್ದ ಬೆಳೆ ಎಲ್ಲ ನಷ್ಟ. ಮೆಗಾ ಸ್ಫೋಟಗಳು ಆಗ್ತಾ ಇದೆ, ಗುಡ್ಡ ಕುಸಿತ ಆಗ್ತಾ ಇದೆ. ಯಾಕೆ? ಪ್ರಕೃತಿ ವಿಕೋಪ, ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ತಾಪಮಾನ ಹೆಚ್ಚಿಗೆ ಆದ್ರೂ ಮನುಷ್ಯ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಪ್ರಕೃತಿ ಪರಿಸರ ಬಗ್ಗೆನೂ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳಿಗೆ ಬಹಳ ಕಳಕಳಿ ಇದೆ, ಕಾಳಜಿ ಇದೆ. ಹೀಗಾಗಿ ಅದನ್ನು ಅದು ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ನಾವು ಮಾಡೋಣ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಿ, ಇವತ್ತೇನು ಬೆಳೆ ನಷ್ಟ ಆಗಿದೆ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೂ ಮಾತನಾಡಿದ್ದೇನೆ. ಅದಕ್ಕೆ ಮನೆ ವಿದ್ಯುತ್ಗೆ ಪರಿಹಾರ ಕೊಡ್ತಾ ಇದ್ದೇವೆ. ರಸ್ತೆ ಸೇತುವೆ ಕುಸಿದೋಗಿದೆ, ಅದನ್ನು ಪುನರ್ಸ್ಥಾಪನೆ ಮಾಡುವಂತಹ ಕೆಲಸ ನಡೀತಾ ಇದೆ. ಇಲ್ಲಿವರೆಗೆ ಸುಮಾರು 4,30,30,000 ಹೆಕ್ಟೇರಲ್ಲಿ 1 ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ. ಅದಕ್ಕೆ ಸುಮಾರು 100 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ದೇನೆ. ಅದನ್ನು ಪರಿಹಾರ ರೂಪದಲ್ಲಿ ಬಿಡುಗಡೆ ಮಾಡಿಸ್ತೀವಿ. ಅದೇ ರೀತಿಯಲ್ಲಿ ಬೆಳೆ ವಿಮೆಯಲ್ಲೂ ಯಾರಿಗೂ ಅನ್ಯಾಯ, ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇದು ರೈತರ ಸರ್ಕಾರ, ನಿಮ್ಮ ಬೆನ್ನೆಲುಬಾಗಿ ನಿಲ್ತೀವಿ. ನಿಮ್ಗೆ ಪರಿಹಾರ, ನಿಮ್ಗೆ ಸಾಂತ್ವನ, ನಿಮ್ಗೆ ಆತ್ಮಸ್ಥೈರ್ಯ ಕೊಡುವಂತ ಕೆಲಸ ನಾನು ಮಾಡ್ತೇನೆ, ಸರ್ಕಾರ ಮಾಡ್ತದೆ ಅನ್ನುವಂತ ಭರವಸೆಯನ್ನು ಕೊಟ್ಟು
ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆ ಶುಭಾಶಯಗಳನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ